ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಹಣ ಇನ್ನೂ ಯಾರಿಗೆಲ್ಲ ಬಂದಿಲ್ಲ, ಏಕೆಂದರೆ 11ನೇ ಮತ್ತು 12 ಮತ್ತು 13ನೇ ಕಂತಿನ ಹಣ ಈಗಾಗಲೇ ಸರ್ಕಾರದಿಂದ ಬ್ಯಾಂಕ್ಗಳಿಗೆ ಹಾಕಲಾಗಿದೆ ಎಂದು ಸರ್ಕಾರದಿಂದ ಅಪ್ಡೇಟ್ ಬಂದಿದೆ ಸ್ನೇಹಿತರೆ. ಹಾಗಾದರೆ ಯಾರಿಗೆಲ್ಲ ಹಣ ಬಂದಿದೆ ಮತ್ತು ಯಾವ ಜಿಲ್ಲೆಗೆ ಇನ್ನೂ ಹಣ ಹಾಕಿಲ್ಲ ಎಂಬುದನ್ನು ನಮ್ಮ ವಿಡಿಯೋ ಮೂಲಕ ನಿಮಗೆ ತಿಳಿಸಿಕೊಡುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ತುಂಬ ಅತ್ಯಂತ ಯಶಸ್ವಿಯಾದ ಯೋಜನೆಯಾಗಿದೆ. ಅದರ ಜೊತೆಯಲ್ಲಿ ಮಹಿಳೆಯರಿಗೆ ಅವರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಕರ್ನಾಟಕ ಸರ್ಕಾರ ಹಾಕುತ್ತಿತ್ತು ಮತ್ತು ಈ ಯೋಜನೆಯ ಮೂಲಕ ಇಡೀ ದೇಶದಲ್ಲೇ ಸದ್ದು ಮಾಡಿದ್ದು ಕರ್ನಾಟಕ ಸರ್ಕಾರದ ವಿಶೇಷವಾಗಿತ್ತು. ಸ್ನೇಹಿತರೆ, ಕರ್ನಾಟಕ ಸರ್ಕಾರವು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸನ್ನು ನೀಡಿದೆ ಎಂದು ಹೇಳಬಹುದು. ಅದೇನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆಯ ಮೂಲಕ ಪ್ರತಿ ತಿಂಗಳು 2,000 ರೂಪಾಯಿಗಳನ್ನು ಹಾಕುತ್ತಿರುವುದು ಸ್ವಲ್ಪ 2-3 ತಿಂಗಳಿಂದ ಹಾಕುವುದನ್ನು ನಿಲ್ಲಿಸಲಾಗಿತ್ತು ಸ್ನೇಹಿತರೆ. ಅದೇನಪ್ಪ ಅಂದರೆ, ಅದಕ್ಕೆ ಉತ್ತರ ನೀಡಿರುವಂಥ ಸರ್ಕಾರದ ಪ್ರತಿನಿಧಿಗಳಾದ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಲವಾರು ರೀತಿಯ ತಾಂತ್ರಿಕ ದೋಷ ಇರುವುದರಿಂದ, ಏಕೆಂದರೆ ಇದು ಕೋಟ್ಯಾಂತರ ರೂಪಾಯಿಯ ಒಂದು ಯೋಜನೆಯಾಗಿದೆ. ಅದರಲ್ಲೂ ಕೂಡ ಇದು ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಸೀದಾ ಅವರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಮಾಡುವುದರಿಂದ ಈಗಾಗಲೇ ಎಲ್ಲ ರೀತಿಯ ತಾಂತ್ರಿಕ ದೋಷಗಳನ್ನು ನಿವಾರಿಸಿ ಆದಷ್ಟು ಬೇಗ, ಅಂದರೆ ಈ ತಿಂಗಳಲ್ಲೇ ಅವರ ಖಾತೆಗೆ ಹಣವನ್ನು ಜಮಾ ಮಾಡುವ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಹೇಳುತ್ತಿದ್ದಾರೆ. ಸ್ನೇಹಿತರೆ, 10, 11, 12 ಮತ್ತು 13ನೇ ಕಂತಿನ ಹಣ ಯಾವಾಗ ಬರುತ್ತದೆ ಎಂದು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು, ಆದಷ್ಟು ಬೇಗ, ಅಂದರೆ ಇದೊಂದು ಬಹು ದೊಡ್ಡ ಯೋಜನೆಯಾಗಿದ್ದು ಇದರಲ್ಲಿ ಹಲವಾರು ಕೋಟ್ಯಾಂತರ ರೂಪಾಯಿಗಳು ಸರ್ಕಾರವು ವೆಚ್ಚ ಮಾಡುತ್ತಿದೆ ಮತ್ತು ಈ ವೆಚ್ಚವಿರೋದರಿಂದ ನಾವು ಈಗಾಗಲೇ ಎಲ್ಲ ರೀತಿಯ ಅಮೌಂಟನ್ನು ಬ್ಯಾಂಕ್ಗಳಿಗೆ ಹಾಕಲಾಗಿದೆ ಮತ್ತು ಈ ಬ್ಯಾಂಕ್ಗಳ ಮೂಲಕ ಸ್ವಲ್ಪ ಸ್ವಲ್ಪವಾಗಿ ಆಯಾ ಜಿಲ್ಲೆಯ ಮತ್ತು ಆಯಾ ತಾಲೂಕಿಗೆ ಸಂಬಂಧಪಟ್ಟಂತೆ ಆ ಬ್ಯಾಂಕ್ಗಳ ಮೂಲಕ ಮಹಿಳೆಯರ ಖಾತೆಗೆ ಹಣವನ್ನು ಹಾಕಲಾಗುತ್ತದೆ. ಏಕೆಂದರೆ ಏಕೆ ಆಗಿದರೆ ಇದರಿಂದ ತಾಂತ್ರಿಕ ದೋಷಗಳಿಂದ ಇದರ ಸರ್ವರ್ ಕೂಡ ಡೌನ್ ಆಗಬಹುದು ಮತ್ತು ಇತರ ಸಮಸ್ಯೆಗಳು ತಾಂತ್ರಿಕ ದೋಷದಲ್ಲೇ ಉಂಟಾಗಬಹುದು. ಅದರಿಂದ ಕೆಲವು, ಅಂದರೆ 28, 29, 30 ಜಿಲ್ಲೆಗಳು ಇರುವ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಹಂತದಲ್ಲಿ ಬಿಡುಗಡೆಯಾಗುವುದಿಲ್ಲ ಸ್ನೇಹಿತರೆ. ಏಕೆಂದರೆ ಈ ತಿಂಗಳು 7ನೇ ತಾರೀಕಿನಲ್ಲೇ ಹಲವಾರು ಜನರ ಖಾತೆಗೆ ಈಗಾಗಲೇ ಹಣ ಬಂದಿದೆ ಸ್ನೇಹಿತರೆ ಮತ್ತು 8ನೇ ತಾರೀಕು ಕೂಡ ಬರಬಹುದು ಮತ್ತು 10ನೇ ತಾರೀಕಿನ ಮೂಲಕ ಕೂಡ ಬರಬಹುದು. ಅದೇನಪ್ಪ ಅಂದರೆ, ಒಂದು ಹಂತವಾಗಿ ಈ ಯೋಜನೆಯ ಹಣವನ್ನು ಮಹಿಳೆಯರ ಖಾತೆಗೆ ಹಾಕಲು ಈಗಾಗಲೇ ನಿರ್ದೇಶನ ನೀಡಿದ್ದೇನೆ ಮತ್ತು ಈ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಾನು ನಿಲ್ಲಿಸುವುದಿಲ್ಲ ಅಂತ ರಾಜ್ಯ ಸರ್ಕಾರವು ಈಗಾಗಲೇ ಅಧಿಕಾರಿಗಳ ಮೂಲಕ ಹೇಳಿಸಲಾಗುತ್ತಿದೆ ಮತ್ತು ಇದರಿಂದ ಅವರ ದಿನನಿತ್ಯದ ಕಾರ್ಯಗಳಿಗೆ ಮತ್ತು ಕೆಲವು ಕುಟುಂಬದ ಸಮಸ್ಯೆಗಳಿಗೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬಳಕೆಯಾಗುತ್ತಿತ್ತು ಸ್ನೇಹಿತರೆ. ಆದರೆ ಇತ್ತೀಚಿನ ದಿನಗಳಿಂದ ಅದು ಸ್ವಲ್ಪ ಬರದೇ ಇರುವುದ ಕಾರಣದಿಂದ ಜನರು ಕೂಡ ಸರ್ಕಾರದ ಮೇಲೆ ಒಂದು ಆರೋಪವನ್ನು ಮಾಡುತ್ತಿದ್ದಾರೆ. ಏಕೆಂದರೆ ಅದೇನಪ್ಪ ಆರೋಪ ಅಂದರೆ, ಇವರು ಯಾವಾಗ ಹಾಕುತ್ತಾರೆ ಮತ್ತು ನಿಲ್ಲಿಸಿಬಿಟ್ರೋ ಏನು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಸರ್ಕಾರವು ಇಲ್ಲ, ಎಲ್ಲ ರೀತಿಯ, ಅಂದರೆ ವಿಜಯದಶಮಿಯ ಅವಧಿಯ ಒಳಗೆ ಎಲ್ಲರಿಗೂ ಕೂಡ 2 ತಿಂಗಳ ಖಾತೆಗೆ ಹಣವನ್ನು 4,000 ರೂಪಾಯಿವರೆಗೆ ಹಣವನ್ನು ಹಾಕಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ. ಈ ವಿಚಾರವನ್ನು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಮತ್ತು ಇತರ ರೀತಿಯ ಮಹಿಳೆಯರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.